ಇತ್ತ ರೇವಣ್ಣ ಬಿಡುಗಡೆಯಾಗಿ ಸ್ವಲ್ಪ ರಿಲೀಫ್ ಆಗ್ತಿದ್ದಂತೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆಯಾ? ಹೊಳೆನರಸೀಪುರ ಪ್ರಕರಣದ ತನಿಖೆಯನ್ನು ಈಗ ಎಸ್ಐಟಿ ಚುರುಕುಗೊಳಿಸಿದೆ. ಈಗಾಗಲೇ ಕೇಸ್ ಸಂಬಂಧ 3 ನೋಟಿಸ್ ನೀಡಿದಾಗಿದೆ ಎಸ್ಐಟಿ. ಇದು ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈ ಕೇಸ್ನ ಸಂಬಂಧ ಸ್ಥಳ ಮಹಜರ್ ಮತ್ತೆ 164 ಹೇಳಿಕೆಯನ್ನು ಕೂಡ ಎಸ್ಐಟಿ ದಾಖಲಿಸಿಕೊಂಡಿದೆ. ಆರೋಪಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ರೇವಣ್ಣರಿಗೆ ಈ ಪ್ರಕರಣದಲ್ಲಿ ಈಗ ಎಸ್ಐಟಿ ನೋಟಿಸ್ ಕೊಡೋ ಸಿದ್ಧತೆ ಮಾಡಿದೆ. ಈಗಾಗಲೇ 3 ನೋಟಿಸ್ ಕೊಟ್ಟಾಗಿದೆ. ರೇವಣ್ಣರಿಗೆ ಮತ್ತೊಂದು ನೋಟಿಸ್ ಕೊಡೋ ಸಿದ್ಧತೆಯಲ್ಲಿ ಸದ್ಯ ಎಸ್ಐಟಿ ಇದೆ. ರೇವಣ್ಣ ಈಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದದ್ದು ಕೆಆರ್ ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಬೇಲ್ ತಗೊಂಡು ಹೊರಗೆ ಬರ್ತಿದ್ದ ಹಾಗೆ ಈಗ ಹೊಳೆನರಸೀಪುರದಲ್ಲಿ ದಾಖಲಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಕರಣದಲ್ಲಿ ರೇವಣ್ಣ ಅವರ ಮೇಲೆ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಮತ್ತೊಂದು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ತು, ಹೊರಗೆ ಬರ್ತಾ ಇದ್ದೀನಿ, ಸ್ವಲ್ಪ ರಿಲೀಫ್ ಅಂತಿದ್ದ ಹಾಗೇನೆ ಮತ್ತೊಂದು ಪ್ರಕರಣದಲ್ಲಿ ವಿಚಾರಣೆಗೆ ಕರೆಸಿ ಆರೋಪಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಈಗ ಎಸ್ಐಟಿ ಸಿದ್ಧತೆ ನಡೆಸ್ತಾ ಇರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಎಸ್ಐಟಿ ರೇವಣ್ಣರಿಗೆ 3 ನೋಟಿಸನ್ನು ಜಾರಿ ಮಾಡಿದೆ. ಈಗ ಮತ್ತೊಂದು ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಕೇಸ್ನಲ್ಲೂ ಸ್ಥಳ ಮಹಜರು ಮಾಡಿರೋದಾಗಿದೆ ಈಗಾಗಲೇ. ಮತ್ತೆ ಸಂತ್ರಸ್ತೆಯ 164 ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಂಡಿದ್ದಾರೆ. ಆರೋಪಿಯನ್ನು ಕರೆಸಿ ಈಗ ಆರೋಪಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಎಸ್ಐಟಿ ನೋಟಿಸ್ ಜಾರಿ ಮಾಡಿರೋದು. ಕಿಡ್ನಾಪ್ ಕೇಸ್ನಲ್ಲೇನೋ ಬೇಲ್ ಸಿಕ್ತು, ಹೊರ ಬಂದಿದ್ದು, ಅಲ್ಲಿಗೆ ಎಲ್ಲ ಒಂದು ಹಂತದ ರಿಲೀಫ್ ಅಂತ ಭಾವಿಸೋ ಹಾಗಿಲ್ಲ. ಹೊಳೆನರಸೀಪುರದಲ್ಲಿ ಆಗಿರುವಂಥ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಅದರಲ್ಲಿ ಈಗ ಎಸ್ಐಟಿ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರೋದು. ಮತ್ತೆ ರೇವಣ್ಣರಿಗೆ ರಿಲೀಫ್ ಇಲ್ಲ, ಸದ್ಯಕ್ಕೆ ಸಂಕಷ್ಟ ಮುಂದುವರಿಯುತ್ತೆ ಅನ್ನೋ ಹಾಗಿದೆ ಪರಿಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್. ಈಗ ಕಿಡ್ನಾಪ್ ಕೇಸ್ನಲ್ಲೇನೋ ಬೇಲ್ ಸಿಕ್ತು, ಹೊರಗೆ ಬಂದ್ರು, ಬಟ್ ಹೊಳೆನರಸೀಪುರದಲ್ಲಿ ದಾಖಲಾಗಿರೋ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಂಕಷ್ಟ ಎದುರಾಗಬಹುದಾ ರೇವಣ್ಣರಿಗೆ? ಖಂಡಿತ ವಿಜಯ್, ಏನು ಈಗಾಗಲೇ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಅಂದ್ರೆ ಕೆಆರ್ ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇಲ್ ಸಿಕ್ಕಿ ಹೊರಗಡೆ ಬಂದಿದ್ದಾರೆ. ಆದ್ರೆ ಹೊಳೆನರಸೀಪುರದಲ್ಲಿ ಒಂದು ದಾಖಲಾಗಿರುವಂತಹ ಪ್ರಕರಣದಲ್ಲಿ A1 ಆಗಿರುವಂತಹ ರೇವಣ್ಣನವರಿಗೆ ಈಗಾಗಲೇ 3 ನೋಟಿಸ್ ಅನ್ನ ನೀಡಲಾಗಿದೆ, ಅಂದ್ರೆ ವಿಚಾರಣೆಗೆ ಹಾಜರಾಗಿ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಈ ಒಂದು ಏನು ಲೈಂಗಿಕ ಕಿರುಕುಳ ಅಥವಾ ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಬೇಲಬಲ್ ಸೆಕ್ಷನ್ ಆಗಿರೋದ್ರಿಂದ ಬಂಧನ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜಾಮೀನಿಗೆ ಕೂಡ ಅರ್ಜಿ ಸಲ್ಲಿಸುವಂತಹ ವೇಳೆಯಲ್ಲಿ ಸೆಷನ್ ಕೋರ್ಟ್ಗೆ ನೀವು ಹೋಗಿ ಅನ್ನುವಂತಹ ಸೆಷನ್ ಕೋರ್ಟ್ಗೆ ನೀವು ಹೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆರ್ಡರ್ ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ವಾಪಸ್ ಪಡೆದುಕೊಂಡಿದ್ದಂತಹ ಏನು ರೇವಣ್ಣ ಪರ ವಕೀಲರು ಸದ್ಯಕ್ಕೆ ಈಗ ನೋಟಿಸ್ಗೆ ಅಥವಾ ವಿಚಾರಣೆಗೆ ಹಾಜರಾಗ್ತೀವಿ, ವಿಚಾರಣೆಗೆ ಸಹಕಾರ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಹೇಳಿದ್ರು. ಈಗ ಸದ್ಯಕ್ಕೆ ಏನು ರಿಲೀಫ್ ಆಗಿರುವಂತಹ ರೇವಣ್ಣನಿಗೆ ಮತ್ತೊಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.